ಸಫಾರಿಗೆ ಒಂದು 45 ಮಿನಿಟ್ಸು, ಇದನ್ನು ನೋಡೋಕೆ ಒಂದು ಅರ್ಧ ಗಂಟೆ 1 ಗಂಟೆ ಆದರೆ 2 ಅವರ್ಸಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ಸಫಾರಿ ವಿತ್ ಈ ಕಡೆ ಇರೋ ಝೂನು. ಅದಕ್ಕೆ ಸಿಲ್ವರ್ ಪೇಷಂಟ್ ಅಂತ ಆ ಕಡೆ ಹೋಗ್ಕೊಂತ ನಿಮ್ಮ ನೋಡೋಕೆ ಅಲ್ಲಿದ್ದ ಬಂದು ಬರ್ಬಾ. ಬ್ಯಾಗ್ ತೋರಿಸಿದ್ರೆ ಏನು ಮಾಡೋದು ನಾವು? ನಮ್ಮ ಜನ ಬೈತಾರೆ ಬ್ಯಾಗ್ ತೋರಿಸ್ತೀವಿ ಅಂತ. ಪ್ಲೀಸ್ ಈ ಕಡೆ ತಿರುಗಿ ಜಲ್ದಿ. ಹಾಂ ನೋಡಿ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಇವನಲ್ಲಿ ನಮ್ಮೂರ ಬೇಜಾನ್ ಇರ್ತಾವ ಅಂತಾನೆ. ನಾವು ಬಂದಾಗ ಗರಿ ಬಿಚ್ಚೈತಲ್ಲ ಅದೇ ಹೇಳು ಪಾಪ. ಗರಿ ಬಿಚ್ಚಿರೋದು ಬಹಳ ಕಷ್ಟ. ಮೀಸೆ ಕೋಳಿ ಹೆಂಗೋ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬರೇ ಮಂಗಿನ ನೋಡ್ತಾನಲ್ಲಿ ಮನಿ ತಕ್ಕ ದೇಸರ ಸಾಕಿ ನೀನು ಹೇಳ್ದಲ್ಲ ಅದೇ ಮೀಸೆ ನೀನ್ ನೋಡಕ್ ಬಂದ ಬಾರೋಣ ಸ್ವಲ್ಪ ಹೊರಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಟ ಹೊಡಿತಂದ್ರೆ ಅಲ್ಲಿದ್ದಾನ ಬಂದು ಗವಿಕೆ ಸಿಕ್ಕಂತದ. ನಂಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕಂತ ತಾನೇ ಬಂದಿರೋದು. ಹೋಗ ಮುಖ ಚಿಕ್ಕ ಮುಚ್ಕೊಂಡು ಬಾಳ ಹಳ್ಳಿ ಕರಿ ಎತ್ ನೋಡ್ದೆ ಕತ್ ನೋಡ್ಲಿ ನಾವೇ ನಿಮ್ಮರಲ್ಲಪ್ಪ ನೋಡಕ್ ಬಂದ್ವಿ ಆಟ. ನೀನ್ ಯಾಕೆ ಹಂಗ್ ದುರ್ಗುಡಿ ನೋಡ್ತೀವಿ? ಟೈಮ್ ಆಗಸ್ಟ್ ಇಂದ ಅಕ್ಟೋಬರ್ ಅಂದ್ರೆ ಮುಂದಿನ ತಿಂಗಳಿಗೆ ರೆಡಿ ಆಗತ್ತಾವ. ಈಗ ಆಷಾಢ ಮನಸ್ ಬಿಟ್ಟು ಮಾತಾಡಕ್ ಬಿಡೋ ನಮ್ನ. ಮುಂಚೆ ಬರ್ತಿದ್ದೆ ಸಟ್ ಪಟ್ ಬಿಡಮ್. ಎಬ್ಬಲಿ ನಾನು ಚಿರ್ತಿಗೂ ಈ ಚಿರ್ತಿಗೂ ಭಾಳ ಡಿಫ್ರೆನ್ಸ್ ಐತಿ. ಕಲರ್ ಅಲ್ಲ, ಅದು ಗಲ್ಲಿ ಐತಿ ರೌಂಡ್. ಇದು ಚುಕ್ ಐತಿ. ಅಲ್ಲಿ ನೋಡಿ ಹೊಡೆದಾಡಕತ್ತ ನೋಡಿ ಒಳಗೆ ಆ ಕಡೆ ಇದ್ರಾಗ ಪಂಜರದಾಗ ಅಲ್ಲಿ ಹೊಡೆದಾಡಕತ್ತವ. ಆ ಕಡೆ ಅಲ್ಲಿ ಇನ್ನೊಂದೈತೆ ನೋಡಿ ಹೊರಗೆ. ಇದು ಚಿಕ್ಕ ಅದು ಬಂತು ಬ್ಲಾಕ್ ಬಾಯಿಲಿ ಅಂತ ಮುಂದೆ ಯಾಕ ಹುಡ್ರು ಭಾಳ ಹೊತ್ತು ನಿಂತ ಬಾಯಿಲಿ ಅಂದ ಬಂತು. ಥ್ಯಾಂಕ್ಸ್. ಈ ಗಂಡಿ ಮಕ್ಳು ಇಲ್ಲೇ ಅದಾರು. ಇದ್ರ ಲುಕ್ ನೋಡಿ ಹಂಗೈತೆ ಬ್ಲಾಕ್. ನೋಡಿ ಹೆಂಗೈತಿ ಬ್ಲಾಕ್. ಏಕ ಚಿತಿ ಇಲ್ಲಿ ಅದು ಯಾಕ ಇದು ಎಣ್ಣೆಲಿ ಅಯ್ಯಪ್ಪ. ಸೇಮ್ ಜಂಪ್ ಮಾಡು ಮ್ಯಾಕತ್ತ ಒಂದು ಪೋಸ್ ಹೊಡಿ ಜಲ್ದಿ. ಹೊಡಿ ಜಂಪ್ ಹೊಡಿ ಇಲ್ಲ ಆಡ್ತತೆ ಆರಪ್ಪ. ಬೇರೆ ಟಿಕೆಟ್ ತೆಗ್ಸ್ಕೊಂಡ್ ಬಾ ಆರಾಮ ಮಟ್ಟ ಕುಂದ್ರ ಮಾಡಿ ನೀರು ಕೊಡ್ರಲ್ಲ ನೀರಾನೆ ನಾನೇ ಬೇರೆ ಏನು ಮಾಡೋದು ನಮ್ಮ ಮಾಡೋದು ಆರಾಮ ಐತಿ. 7 ಅಡಿ ಮೇಲೆ ಐತೆ. ಅಲ್ಲಿ ಇನ್ನೊಂದು ಐತೆ ಅಲ್ಲಿ ಒಳಗೆ 2 ಅದಾವ. ಮುಂದ್ ಬಾ ಇಲ್ಲಿ 2 ಬಿಟ್ಟಾರ ಅಷ್ಟೇ ಹೊರಗಡೆ. ಆಸ್ಟ್ರಿಚ್ ರಿಯಲ್ ಅವೆಲ್ಲ ಬೇರೆ ಜಾತಿದು. ಇದು ನಮ್ಮ ಇಂಡಿಯನ್ ಜಾತಿದು. ಇದು ಒರಿಜಿನಲ್ ಆಸ್ಟ್ರಿಚ್. ಇದು ಇಂಡಿಯಾದ. ಇದು ಓಡ್ತಾವೆ ದಿಗಿ. ಅಲ್ಲಿದ್ವಲ್ಲ ಮಟ್ಟಿ ಇದ್ರವ ಜಾಸ್ತಿ ಆರಲ್ಲ ಮರೆ ಅವು. ಮಕ್ಕಂದ ಎದ್ದೇಳೋಕೆ ಕಷ್ಟ ಆಯ್ತು. ಅದು ನೆಡ್ಸ್ಕೊಂಬರಕ್ಕೆ ಹೋಗ್ಯಾನ ಬಂದಿಲ್ಲ. ಇದು ಬೇರೆ ಜಾತಿ. ಇವೆಲ್ಲ ಮರಿಗಳು ಬಿಚ್ಚತ್ ನೋಡ್ರಿ ಅಕ್ಕೇನು.
ಹಾಂ ಆ ಕಡೆ ಇದೆ. ನಾನು ಹಾರಕ್ಕಾಗಲ್ಲ ಅಂತ ಹೇಳಕತ್ತೀನಿ, ಇವ್ರು ಹಾರದಿ ಅಂತ ಹೇಳಕತ್ತಾರ. 360 ಡಿಗ್ರಿ ಹಿಂಗೆ ನೋಡ್ತಕ್ಕ ಓ ಶಾರ್ಟ್ ವರ್ಕ್ ಮಾಡ್ತಾನೆ ಇಲ್ಲ ಮರಿ ಓತಲೆ ಪಾರ್ಕು ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿದ್ದಾನೆ ಎಕ್ಸಿಟ್ ಆದರೆ ಮುಗೀತು. ಸಫಾರಿ ಝೂ ವಿಸಿಟಿಂಗ್ ಎಲ್ಲ ಮುಗೀತು, ಹೊರಗೆ ಹೋಗೋದಷ್ಟೇ ಇವಾಗ. ಬೇಗ ಯಾಕೆ ಬರಬೇಕು ಅಂದರೆ ನೋಡಿ, ಇಲ್ಲಿ ಕೌಂಟ್ರ್ ಎಷ್ಟು ಫುಲ್ಲಾಗಿದೆ, ಅಲ್ಲಿ ತನಕ ಲೈನ್ ಇದೆ. ಈ ಕಡೆ ನೋಡಿ ಎಷ್ಟು ವೇಟಿಂಗ್ ಇದೆ. ಅದಕ್ಕೆ ಬೇಗ ಸಫಾರಿ ಬಂದರೆ ಪ್ರಾಣಿಗಳು ಆಕ್ಟಿವೇಟ್ ಇರುತ್ತೆ, ನಮಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಷ್ಟೊತ್ತಿ ಮೇಲೆ ಹೋದರೆ ಪ್ರಾಣಿಗಳೆಲ್ಲ ಮಲ್ಕೊಂಡಿರುತ್ತೆ ಅಷ್ಟೇ. ಡೈಲಾಗ್ ಇನ್ನೊಂದ್ಸಲ ರಿಪೀಟ್, ಪ್ರಾಣಿಗಳನ್ನು ನೋಡ್ಬೇಕಂದ್ರೆ ಬೇಗ ಬನ್ನಿ, ದುಡ್ಡು ಕಳ್ಕೊಬೇಕಂದ್ರೆ ಇಷ್ಟೊತ್ತಿ ಮೇಲೆ ಬನ್ನಿ. ಟೈಮಲ್ಲಿ 1 ಗಂಟೆ ಆಗಿದೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಪಾರ್ಟಿಗೆ ಎಂಡು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ರವೀಣ ಏನಾರು ಹೇಳ್ತೀಯ? ಹೆಂಗಿತ್ತು ಝೂ? ಫಸ್ಟ್ ಟೈಮ್ ಬಂದಿರುತ್ತೆ ಹೆಂಗೆ? ರಿವ್ಯೂ ಬೇಡ ಅಶ್ವಥ ಒಂದು ಸ್ಟಿಂಗ್ ಕುಡಿಸ್ತೀನಿ ಅಂತ ಕರ್ಕೊಂಬಂದು ನನ್ನ ಯಾಕೆ ಅಯ್ಯೋ ಅನಿಸ್ತಿರೋ. ರಿವ್ಯೂ ಹೇಳಕ್ಕೆ ಎಷ್ಟು ಹೇಳ್ತೇನೆ ಹೇಳಿ. ಹುಡುಗಿ ಥರ ನನಗೇನು ತಂಬ್ಲೇನು ಇದೆ ಹೇಳಿ ಏನಾಗಿದೆ ಜಲ್ದಿ ಏನೋ ಒಂದು ಹೆಂಗಿತ್ತು? ಇವಾಗ ನನಗೆ ಚೆನ್ನಾಗಿ ಅನಿಸ್ತಿದೆ ಅಷ್ಟೇ. ನೀನು ಜಿಂಕೆ ನೋಡೋದು ಬರೀ ಬೇರೆ ಜಿಂಕೆ ನೋಡ್ತೀಯಾ? ನೀನು ಚೆನ್ನಾಗಿ ಅನಿಸುತ್ತೆ. ಅಶ್ವಥ ನಿನಗೆ ಹೆಂಗೆ ಅನಿಸಪ್ಪ? ಏನಿಲ್ಲ, ಎಲ್ಲ ಮಸ್ತಿತ್ತು. ಮಸ್ತ್ ಕೊಡ್ಬೋದಾ? ವರ್ತ್ ಅನ್ನಿಸ್ತಾ? 250 ವರ್ತೆ, ಬಟ್ ಏನು ಸಫಾರಿದು ಒಂಚೂರು ಬೇಜಾರು, ಬಿಟ್ರೆ ಝೂದು ವರ್ತ್ ಇದೆ. ಪ್ರಾಣಿಗಳೇನೋ ಬರಬೇಕು. ಪಾಪ ಇರೋದೇ 2 ಇಟ್ಕೊಂಡು ಹೆಂಗ ಮೇಂಟೈನ್ ಮಾಡ್ತಾವ್ರೆ, ಬಟ್ ಕ್ಲೀನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಂ ನೋಡಿ, ಇಲ್ಲೆಲ್ಲ ಫುಲ್ ಆಗೋಗಿದೆ. ಅವಾಗಲೇ ಬಂದಾಗ ಖಾಲಿ ಇತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.